ನಾವು ಹೆಣ್ಮಕ್ಳು ಬಟ್ಟೆ ತಗೊಳಕ್ಕೆ ಅಂತ ಹೋದಾಗ 3-4 ಅಂಗಡಿ ಸುತ್ತಿಲ್ಲ ಅಂದ್ರೆ ನಮ್ಮ ಹೆಣ್ಮಕ್ಳು ಜಾತಿಗೆ ಅವಮಾನ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇವತ್ತು ಬೆಳಗ್ಗೆನೆ ಧೂಳು ಹೊಡಿಯೋ ಕಾರ್ಯಾಗಾರ ಶುರು ಮಾಡ್ಕೊಂಡೆ. ನೀಟಾಗಿ ಧೂಳೆಲ್ಲ ಹೊಡ್ಕೊಂಡು ಕಸನು ಹೊಡ್ಕೊಂಡು ನೆಲ ಒರೆಸ್ಕೊಂಡೆ. ಇನ್ನೊಂದ್ ಕಡೆ ನಮ್ಮ ಮನೆಯವರು ವಾರಕ್ಕೆ ಅಂತ ಎಲ್ಲ ರೆಡಿ ಮಾಡ್ಕೊತಾ ಇದ್ರು. ಇವತ್ತಿನ ತಿಂಡಿಗೆ ರವೆ ದೋಸೆ ಮಾಡ್ಕೊಳ್ಳೋಣ ಅಂತ ಸರಿಗೆ ರೆಡಿ ಮಾಡ್ಕೊಂತಾ ಇದ್ದೆ. ಅಷ್ಟರಲ್ಲಿ ನಮ್ಮ ಮನೆಯವರು ಪೂಜೆ ಮುಗಿಸಿ ತಿಂಡಿಗೆ ಅಂತ ಕೂತ್ಕೊಂಡ್ರು. ಅವರಿಗೆ ತಿಂಡಿ ಹಾಕೊಟ್ಟು ಅವ್ರ ಕೆಲ್ಸಕ್ಕೆ ಅಂತ ಹೊರಟ್ರು. ಹಾಗೆ ನಾನು ಕೂಡ ತಿಂಡಿ ತಿನ್ಕೊಂಡು ಇದ್ದಿದ್ ಕೆಲಸ ಎಲ್ಲ ಮುಗಿಸ್ಕೊಂಡು ಕೂತಿದ್ದೆ. ಅಷ್ಟರಲ್ಲಿ ನಮ್ಮ ಕುಳ್ಳಿ ಮೇಡಮ್ ಅವ್ರು ಬಂದ್ರು. ಅವರಿಗೆ ಈ ಡೈಲಾಗ್ ಹೊಡೆದೆ. ಯಾವತ್ತೂ ಹಂಗೆ ಕಾಣ್ತಾ ಇರ್ಲಿಲ್ಲ, ಬಟ್ ಇವತ್ತು ಹಂಗೆ ಅನ್ಸಿದ್ಲು. ಅದಕ್ಕೆ ಆ ಡೈಲಾಗ್ ಹೊಡೆದೆ. ಅದ್ರ ತಕ್ಕನಂಗೆ ರಿಯಾಕ್ಷನ್ ಬೇರೆ ಕೊಡ್ತಾ ಇದ್ದಾಳೆ ನೋಡಿ. ಅವಳು ಗುಡ್ಗಲ್ ತರ ಕಾಲೇಜ್ ಇತ್ತು, ಕ್ಲಾಸ್ ಮುಗಿಸ್ಕೊಂಡು ಬಂದು ನಾನು ನೋಡಿ ರಜಾ ಹಾಕೊಂಡು ಮನೇಲೇ ಇದ್ದೆ. ಅವಳೇನ ಶಾಪಿಂಗ್ ಮಾಡ್ಬೇಕಿತ್ತಂತೆ, ಸೊ ಹಾಗಾಗಿ ಮನೆ ಹತ್ರ ಬಂದಿದ್ಲು ಕರ್ಕೊಂಡು ಹೋಗೋಕ್ಕೆ ಅಂತ. ಇನ್ನು ನಾವು 3 ಜನ ಶಾಪಿಂಗ್ ಅಂತ ಹೊರಟ್ವಿ. ನಾನು ಮೊದಲೇ ಅವಳಿಗೆ ಸಜೆಸ್ಟ್ ಮಾಡಿದೆ ಒಂದು ಅಂಗಡಿನ, ಬಟ್ ಅದು ಬಿಟ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು ಈ ಥರ ರಿಯಾಕ್ಷನ್ ಕೊಡ್ತಾ ಇದ್ದಾಳೆ ನೋಡಿ. ನಮ್ಮಂತ ಹೆಣ್ಮಕ್ಳು ಬಟ್ಟೆ ತಗೊಳಕ್ ಹೋದಾಗ ಒಂದು 3-4 ಅಂಗಡಿ ಹುಡುಕ್ಲಿಲ್ಲ ಅಂದ್ರೆ ನಮ್ಮ ಹೆಣ್ಮಕ್ಳು ಜಾತಿಗೆ ಅವಮಾನ ಅನ್ಕೊಂಡ್ಬಿಡಿ. ಇವತ್ತಿನ ನಮ್ಮ ಪರಿಸ್ಥಿತಿ ಅದೇ ಆಗಿತ್ತು. ನೀವು ಕೂಡ ಒಪ್ತೀರಲ್ವಾ ನಮ್ಮ ಪರಿಸ್ಥಿತಿನ? ಇನ್ನು ಅವಳು ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಊರ್ ಕಡೆ ಹೊರಟ್ಲು. ಇನ್ನು ನಾನು ಕೂಡ ಮನೆಗೆ ಬಂದು ಅಡುಗೆ ಮಾಡ್ಕೊಂಡು ಸಂಜೆಯಿಂದ ಫ್ರೆಶ್ ಅಪ್ ಆಗ್ಬಿಟ್ಟು ಒಂದು ಕಪ್ ಕಾಫಿ ಮಾಡ್ಕೊಂಡು ವ್ಯೂ ನೋಡ್ಕೊಂಡು ಅದನ್ನ ಕುಟ್ಕೊಂಡು ಇನ್ನು ಒಂದು ಶೂಟ್ ಇತ್ತು ಅಂತ ಅದನ್ನೆಲ್ಲ ಮುಗಿಸ್ಕೊಂಡು ನಾನು ನಮ್ಮ ಮನೆಯವರು ಟೌನ್ ಕಡೆ ಹೊರಟ್ವಿ. ನಾನು ಸ್ವಲ್ಪ ಐಟಮ್ಸ್ ತೊಗೊಳ್ಬೇಕಾಗಿತ್ತು, ಕ್ರೋಶ ಹಾಗೇನೆ ಹುಲ್ಲನ್ನು. ಏನಾದರೂ ಹೊಸ್ದಾಗಿ ಕಲಿಯೋಣ, ಹೊಸ್ದಾಗಿ ಏನಾದರೂ ಟ್ರೈ ಮಾಡೋಣ ಅಂತ ಈ ಐಟಮ್ಸ್ಗಳನ್ನ ತಗೋತಾ ಇದ್ದೆ. ಇನ್ನು ಅದನ್ನು ತೊಗೊಂಡು ನಮ್ಮ ಸಾಹೇಬ್ರು ಏನಾದ್ರು ಸ್ನ್ಯಾಕ್ಸ್ ತಿನ್ಬೇಕು ಅಂತ ಅಂದರು. ಅದೇ ಗ್ಯಾಪಲ್ಲಿ ಮ್ಯಾಚ್ ಕೂಡ ಶುರು ಆಗೋಗಿತ್ತು. RCB ಮ್ಯಾಚ್ ಅಂದರೆ ಕೇಳಬೇಕಾ? ಎಲ್ಲರೂ ಇರಲಿ, ಯಾವ ಪರಿಸ್ಥಿತಿನಾರು ಇರಲಿ ನೋಡ್ಕೊಂಡೇ ಕೂತಿರ್ತೀವಿ. ಇನ್ನು ಸ್ನ್ಯಾಕ್ ತಿನ್ಕೊಂಡು ಮನೆಗೆ ಬಂದು ಇವಲ್ಲಿ ಮ್ಯಾಚ್ ನೋಡೋಣ ಅಂತ ಹೇಳಿ ಫಸ್ಟ್ TV ಆನ್ ಮಾಡಿದ್ವಿ. ಲಾಸ್ಟ್ 2 ಓವರ್ ಅಂತೂ ಎಲ್ಲರೂ ಕೂಡ ಫುಲ್ ಶಾಕ್ ಆಗಿ ನೋಡಿದ್ದೀವಿ. ಈ ರಿಯಾಕ್ಷನ್ ಇತ್ತು ನಮ್ಗಳ್ದಂತೂ. ನಿಮಗೂ ಕೂಡ ಹೀಗೆ ಅನಿಸಿರುತ್ತೆ ಅಲ್ವಾ? ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳೋದು ಮರಿಬೇಡಿ.